ಧನುಸ್ಸು ರಾಶಿ ದ್ರವ್ಯ ಲಾಭದ ಸೂಚನೆ ಇದೆ. ಯಾವುದೋ ಪದಾರ್ಥ ನಿಮಗೆ ಸಿಗ್ತಕ್ಕಂಥದ್ದು, ನೀವೇ ಕೊಂಡುಕೊಳ್ತಕ್ಕಂತಹದ್ದು, ಆ ಯೋಗ ನಿಮಗೆ ಪ್ರಬಲವಾಗಿ ಕಾಣ್ತಾ ಇರುವಂಥದ್ದು. ಕಾರ್ಯದಲ್ಲಿ ವಿಳಂಬವಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಒಂದು ವೇಗ ಅಥವಾ ಚುರುಕುತನ ಸಕಾಲಕ್ಕೆ ಆಗ್ತಕ್ಕಂಥದ್ದು, ಸಮಯಕ್ಕೆ ಸರಿಯಾಗಿ ನನ್ನ ಕೆಲಸ ಮುಗೀತು ಅಂತ ಹೇಳುವಂಥದ್ದು ದುರ್ಲಭವಾಗ್ತಕ್ಕಂತಹ ದಿವಸ. ಅಂತಹ ಒಂದು ಹಿನ್ನಡೆ ನಿಧಾನಗತಿಯೇ ಹೆಚ್ಚಾಗಿ ಕಾಡುವಂಥದ್ದಿದೆ. ರೋಗ ಬಾಧೆ ಕಾಡುವಂಥದ್ದು, ಆರೋಗ್ಯದಲ್ಲಿ ಸರಿಯಾಗಿಲ್ಲ, ಆರೋಗ್ಯದಲ್ಲಿ ಬಹಳ ವ್ಯತ್ಯಯಗಳು ಕಾಣ್ತಾ ಇದೆ, ಅದರಿಂದ ಬೇರೆ ಕೆಲಸಗಳಲ್ಲಿ ಮನಸ್ಸಿಲ್ಲ, ಶಾರೀರಿಕವಾಗಿ ಸಮಾಧಾನ ಇಲ್ಲ, ಇವೆಲ್ಲವೂ ಕೂಡ ನಿಮಗೆ ತೊಂದರೆಯಾಗುವಂಥದ್ದು. ಪ್ರಿಯ ಜನರು ದೂರವಾಗ್ತಾರೆ. ಯಾರನ್ನ ನೀವು ತುಂಬ ಆತ್ಮೀಯರು ಅಥವಾ ತುಂಬ ಬೇಕಾದವರು, ನನಗೆ ಹತ್ರ ಅಂತ ಹೇಳೆಲ್ಲ ನೀವು ಅಂದ್ಕೊಂಡಿರ್ತೀರಿ, ಕರೀತಾ ಇರ್ತೀರಿ, ನೋಡ್ಕೊಳ್ತಾ ಇರ್ತೀರಿ, ಅಂತಹ ವ್ಯಕ್ತಿಗಳು ದೂರವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳು ಮುನ್ನೆಲೆಗೆ ಬಂದು ನಿಮಗೆ ಅವಮಾನವಾಗ್ತಕ್ಕಂತಹದ್ದು, ಬೇಸರವನ್ನು ನೀವು ನೋಡುವಂಥದ್ದು ಆಗುತ್ತೆ ಅಂತ ಅರ್ಥ. ಮನೆಯಲ್ಲಿ ಹೊಂದಾಣಿಕೆ ತುಂಬ ಮುಖ್ಯ. ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ಯಾವುದ್ಯಾವುದೋ ಸಂದರ್ಭಗಳು ಬರುತ್ತೆ, ಯಾವುದೋ ಪರೀಕ್ಷೆಗೊಳಗಾಗಬೇಕಾಗತ್ತೆ, ಇನ್ನೊಂದಷ್ಟು ಜನ ಸುಮ್ಮನೆ ಗೇಲಿ ಮಾಡ್ತಾರೆ, ಹಾಸ್ಯ ಮಾಡ್ತಾರೆ, ನಿಮ್ಮನ್ನು ಕೆರಳುವ ಹಾಗೆ ಮಾಡ್ತಾರೆ. ಆದರೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಳಿಲ್ಲ ಅಂತ ಆದರೆ ಈ ದಿವಸ ನೀವು ಗೆದ್ದ ಹಾಗೆ ಅಂತ ಹೇಳಿ ಅಂದುಕೊಳ್ಬೇಕು. ಸದ್ಗುರು ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ಮಕರ ರಾಶಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಗಳಾಗ್ತೀರಿ, ಧರ್ಮ ಕಾರ್ಯ ಪ್ರವೃತ್ತರಾಗ್ತೀರಿ. ಎಲ್ಲಿ ಧರ್ಮ ಕಾರ್ಯಗಳು ನಡೀತಾ ಇರುತ್ತೋ ಅಲ್ಲಿ ನೀವಿರ್ತೀರಿ ಅಂತಕ್ಕಂಥದ್ದು. ಯಾವುದೋ ಪುಣ್ಯಕ್ಷೇತ್ರ, ದೇವಸ್ಥಾನ ಇತ್ಯಾದಿಗಳಲ್ಲಿ ಯಾವುದೋ ಧರ್ಮ ಕಾರ್ಯಗಳಲ್ಲಿ ನಿಮ್ಮ ಒಂದು ಮುಂದಾಳತ್ವ ಅಥವಾ ಜವಾಬ್ದಾರಿ ಒಂದಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಬೇಕು. ಕೋರ್ಟಿನ ವ್ಯವಹಾರದಲ್ಲಿ ಅಪಜಯವಾಗುತ್ತೆ. ಕೋರ್ಟು ಕಚೇರಿಯಲ್ಲಿ ಯಾವುದಾದ್ರೂ ದಾವೆಗಳನ್ನು ಹೂಡಿಕೊಂಡಿದ್ದರೆ ಅಥವಾ ಯಾವುದಾದ್ರೂ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಿದ್ದರೆ ಅಂತಹ ವಿಚಾರದಲ್ಲಿ ನಿಮಗೆ ಹಿನ್ನಡೆಯಾಗತ್ತೆ. ಸೋಲನ್ನು ಒಪ್ಪಿಕೊಳ್ಳಬೇಕಾಗತ್ತೆ, ಅನುಭವಿಸಬೇಕಾಗತ್ತೆ ಎನ್ನುವಂಥದ್ದು. ನೆಮ್ಮದಿ ಇಲ್ಲದೆ ಇರತಕ್ಕಂತಹ ಜೀವನದ ಬಗ್ಗೆ ಜುಗುಪ್ಸೆ ಬರುತ್ತೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಹೀಗೆ ಅನ್ನುವಂತಹ ಒಂದು ಕೆಟ್ಟ ಕಹಿಯ ಅನುಭವ ನಿಮ್ಮದಾಗ್ತಕ್ಕಂಥದ್ದು. ಅನಾರೋಗ್ಯವೂ ಕೂಡ ಬಹಳ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದು. ಮಗ ಅಥವಾ ಮಗಳು ತೊಂದರೆಯಾಗತಕ್ಕಂತಹ ಸಾಧ್ಯತೆ, ಮಕ್ಕಳಿಗೆ ಸಮಸ್ಯೆ ಉಂಟಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಪತಿಪತ್ನಿಯರ ಕಲಹ ತಾರಕಕ್ಕೇರ್ತಕ್ಕಂಥದ್ದು, ಮಿತಿಮೀರಿ ಹೋಗುತ್ತೆ. ಗಂಡ ಹೆಂಡತಿಯರ ಜಗಳ, ಯಾವ ವಿಷಯಕ್ಕೂ ಕೂಡ ಹೊಂದಾಣಿಕೆ ಇಲ್ಲ, ಹಳೆಯ ವಿಚಾರಗಳೆಲ್ಲ ಮುನ್ನೆಲೆಗೆ ಬರುತ್ತೆ. ಮರೆತು ಜೀವಿಸಬೇಕಾದಂತಹ ಒಂದು ಕುಟುಂಬದಲ್ಲಿ ಇಲ್ಲದೇ ಇರತಕ್ಕಂತಹ ವಿಚಾರಗಳು ಹೊಸದಾಗಿ ಹುಟ್ಟುಕೊಂಡು ದಾಂಪತ್ಯದಲ್ಲಿ ವಿರಸಕ್ಕೆ ಕಾರಣವಾಗುತ್ತೆ ಅಂತಕ್ಕಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಸಂಪಾದನೆಯನ್ನು ಮಾಡೋದಕ್ಕೆ ಹಲವಾರು ಮಾರ್ಗಗಳಿದೆ. ಆದರೆ ಉತ್ತಮವಾದಂತಹ ಮಾರ್ಗವನ್ನು, ಜೊತೆಗೆ ಗೌರವದಿಂದ ಸಂಪಾದನೆ ಮಾಡ್ತಕ್ಕಂಥದ್ದನ್ನು, ಮಾಡಿದಂತಹ ಸಂಪಾದನೆಯನ್ನು ಅರಗಿಸ್ಕೊಳ್ತಕ್ಕಂತಹ ಶಕ್ತಿ, ಆ ಸನ್ಮಾರ್ಗ ಒಳಿತು ಅಂತ ಹೇಳಬೇಕು. ನಿಮ್ಮ ಜಾಣ್ಮೆ ಎಷ್ಟು ಕೆಲಸ ಮಾಡುತ್ತೋ ಅಷ್ಟು ಆದಾಯ ಅಥವಾ ಅಷ್ಟು ಒಳಿತು ನಿಮಗೆ ಇರತಕ್ಕಂಥದ್ದು. ವಿಪರೀತವಾದಂತಹ ಖರ್ಚಿದೆ ಮುಂದಿನ ದಿನಮಾನದಲ್ಲಿ, ಅದನ್ನು ಆಲೋಚನೆ ಮಾಡಿ ಅದಕ್ಕೆ ಯಾವ ರೀತಿಯ ಪೂರ್ವ ಸಿದ್ಧತೆ ಬೇಕೋ ಅದರ ಬಗ್ಗೆ ಗಮನವನ್ನು ಕೊಡಿ. ಆಪದ್ಧನವಾಗಿ ಒಂದಷ್ಟು ಹಣವನ್ನು ಇಟ್ಟುಕೊಳ್ಳಿ ಅಂತಕ್ಕಂತಹ ಸಾತ್ವಿಕವಾದಂತಹ ಸೂಚನೆ ಇಲ್ಲಿ ಇರತಕ್ಕಂತಹದ್ದು. ವಿಷಾಹಾರದ ಭೀತಿ ನಿಮಗೆ ಕಾಡಬಹುದು. ಆಹಾರದಲ್ಲಿ ಏನೋ ವ್ಯತ್ಯಯವಾಗಿ ಅದನ್ನು ಫುಡ್ ಪಾಯ್ಸನ್ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ಒಂದಷ್ಟು ಸಮಸ್ಯೆಗಳಾಗೋದಕ್ಕೆ ಅವಕಾಶಗಳಿದೆ. ಕುಟುಂಬದಲ್ಲಿ ಸೌಖ್ಯ ಇಲ್ಲ, ಒಬ್ಬರಿಗೆ ಆಗ್ತಾ ಇಲ್ಲ, ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಹೀಗೆ ನರಳಾಟವನ್ನು ಅನುಭವಿಸ್ತಾ ಇದ್ದೀರಿ. ದೇವತಾ ಕಾರ್ಯಕ್ಕೆ ವಿಘ್ನ ಆಗುತ್ತೆ. ಯಾವುದೋ ಒಂದು ದೇವರ ಕೆಲಸ ಮಾಡಬೇಕು, ಧರ್ಮ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಏನೋ ಮಾಡ್ತೀರಿ, ಆದರೆ ಆ ಪ್ರಯತ್ನ ವಿಫಲವಾಗುತ್ತೆ, ಆ ಕೆಲಸ ಪರಿಪೂರ್ಣವಾಗಿ ನಡೆಯುವುದಿಲ್ಲ. ಪ್ರಯಾಣದಿಂದ ಆಪತ್ತಿದೆ ಅನ್ನುವಂತಹ ಎಚ್ಚರಿಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಅನಗತ್ಯವಾದಂತಹ ಪ್ರಯಾಣವಾಗಲಿ, ದೂರಿನ ಪ್ರವಾಸವಾಗಲಿ ಖಂಡಿತವಾಗಿ ಬೇಡ ಅನ್ನುವಂಥದ್ದು ಮುಖ್ಯವಾಗುತ್ತೆ.
ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಾವುದೋ ವ್ಯವಹಾರದ ದೃಷ್ಟಿಯಿಂದ, ಮನೆಯಲ್ಲಿ ಆಗಬೇಕಾದಂತಹ ಮಹತ್ತರವಾದಂತಹ ಕೆಲಸದ ದೃಷ್ಟಿಯಿಂದ, ದೊಡ್ಡ ದೊಡ್ಡ ಯೋಜನೆಗಳ ದೃಷ್ಟಿಯಿಂದ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಅಂತಹ ಒಂದು ಸಂದರ್ಭ ಬಂದಾಗ ಸಾಲವನ್ನು ಮಾಡುತ್ತಿರತಕ್ಕಂತಹ ಉದ್ದೇಶ ಒಳಿತಾಗಿದೆ ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ಮುಂದುವರಿಬೇಕಾದಂಥದ್ದು. ಲೆಕ್ಕಾಚಾರದ ವ್ಯವಹಾರ ಒಳ್ಳೆಯದು, ಆದರೆ ಅದೇ ಲೆಕ್ಕಾಚಾರ ಸಂಸಾರಕ್ಕಲ್ಲ. ಸಾಂಸಾರಿಕವಾಗಿ ನೀವು ಧಾರಾಳವಾಗಿ ಸಂತೋಷವಾಗಿ ಮನಸ್ತೃಪ್ತಿಗೋಗಿ ಮಾಡತಕ್ಕಂತಹ ವ್ಯವಹಾರ ಏನಿದೆ ಅದು ಸಂಸಾರ. ಪೈಸೆಗೂ ಕೂಡ ಲೆಕ್ಕ ಹಾಕಿ ಮಾಡ್ತಕ್ಕಂಥದ್ದು ವ್ಯವಹಾರ. ಅದೆರಡನ್ನೂ ಕೂಡ ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಸ್ವಂತ ಪರಿಶ್ರಮದಿಂದ ಸಂಪಾದನೆ ಆಗುತ್ತೆ. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ನಿಮಗೆ ಲಾಭವಾಗುತ್ತೆ. ಗುರು ಹಿರಿಯರನ್ನು ನೀವು ಸೇವಿಸಿ ಅವರ ಅನುಗ್ರಹವನ್ನು ಆಶೀರ್ವಾದವನ್ನು ಪಡ್ಕೊಳ್ಳಿ, ಅದು ನಿಮಗೆ ಶುಭವನ್ನು ತರತಕ್ಕಂಥದ್ದು. ಉತ್ತಮವಾದಂತಹ ಗೌರವವನ್ನು ಪಡೆಯುವುದಕ್ಕೆ ಅವಕಾಶ ಇದೆ. ಹಾಗೆ ನಡ್ಕೊಳ್ಬೇಕು, ಹಾಗೆ ವರ್ತಿಸಬೇಕು. ನಿಮ್ಮ ಒಂದು ನಡೆ ನುಡಿ ಎಲ್ಲವೂ ಕೂಡ ಬೇರೆಯವರಿಗೆ ಆದರ್ಶವಾಗಬೇಕು, ಮಾರ್ಗದರ್ಶನವಾಗಬೇಕು. ಆಗ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಚಿಕ್ಕವರಿಂದ ಬುದ್ಧಿಯನ್ನು ಹೇಳಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರಬಹುದು. ಆಲೋಚನೆ ಮಾಡಿ. ನೀವು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನಡ್ಕೊಳ್ಬೇಕು. ಚಿಕ್ಕವರು ನಿಮಗೆ ತಿಳುವಳಿಕೆಯನ್ನು ಹೇಳುವ ಹಾಗೆ ಆಗಬಾರದು ಅಂತಕ್ಕಂಥದ್ದು. ಋಣಮೋಚನ ಮಂಗಳ ಸ್ತೋತ್ರವನ್ನು ಪಠನೆ ಮಾಡಿ ಸಾಲದ ವಿಚಾರವಾಗಿರತಕ್ಕಂತಹ ಎಲ್ಲ ಗೊಂದಲಗಳು ದೂರವಾಗಲಿ. ಶುಭವಾಗಿ.